ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ. ಇಲ್ಲಿ ನೋಡಿ, ಮಹಾರಾಷ್ಟ್ರ ಸ್ಟೈಲ್ ಮಟ್ಕಿ ಬೇಳೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಹೇಗೆ ಮಾಡೋದಂತ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಬನ್ನಿ ಇದನ್ನು ಹೇಗೆ ಮಾಡೋಣ ಅಂತ ನೋಡೋಣ. ಬನ್ನಿ ಮಟ್ಕಿ ಬೇಳೆ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು 1 ಬೌಲ್ನಷ್ಟು ಹೆಸರು ಬೇಳೆನ ತೊಳೆದು ಕ್ಲೀನಾಗಿ ತೊಳೆದು ನೀರು ಹಾಕಿ ಇಟ್ಟಿದ್ದೀನಿ. ಇದನ್ನ ಬಾಯ್ಲ್ ಮಾಡ್ಕೊಳ್ಳೋಣ. ನೀವು ಈ ಥರ ಹೆಸರು ಬೇಳೆ ಬಾಯ್ಲ್ ಮಾಡ್ಕೊಂಡಾದ್ರೂ ತಗೋಬೋದು, ಇಲ್ಲ ಅಥವಾ ಮೊಳಕೆ ಕಟ್ಟಿದ ಕಾಳು ಅದನ್ನ ತಗೊಂಡು ಬಾಯ್ಲ್ ಮಾಡ್ಕೋಬೋದು. ನಾ ಮೊಳಕೆ ಕಟ್ಸಿಲ್ಲ ಇಲ್ಲಿ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ನಾನು ಇಲ್ಲಿ 8 ರಿಂದ 10 ಹಸಿ ಮೆಣಸಿನ್ಕಾಯಿ ತಗೊಂಡಿನಿ. ಅದನ್ನು ಇದ್ರ ಜೊತೆನೆ ಬಾಯ್ಲ್ ಮಾಡ್ಕೊಳ್ತೀನಿ. ಬನ್ನಿ ಇದನ್ನ ಗ್ಯಾಸ್ ಆನ್ ಮಾಡಿ ಇಡೋಣ. ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಏನೇನ್ ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಮಟ್ಕಿ ಬೇಳೆ ಹೆಸರು ಬೇಳೆ ಕುದ್ದಿದೆ. ನಾ ಇದ್ರೊಳಗೆ ಶೇಂಗಾನು ಹಾಕಿನಿ. ಆಗಲೇ ನಿಮ್ಗೆ ಶೇಂಗಾ ಹೇಳೋದು ನೆನಪಾದೆ, ಸಾರಿ. ಶೇಂಗಾ ಮತ್ತೆ ಹೆಸರು ಬೇಳೆ ಮತ್ತೆ ಮೆಣಸಿನ್ಕಾಯಿ ಮತ್ತೆ ಸಾಲ್ಟ್ ಹಾಕಿ ಇದನ್ನ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಕಾಣ್ತಿರ್ಬೋದು. ನಿಮ್ಗೆ ಕತ್ತಿ ಅನಿಸ್ತಿದೆ ಏನು? ಈಗ ಅದು ಬಾಯ್ಲ್ ಆಗಿದೆ. ಇಲ್ಲಿ ನೋಡಿ ಅದಕ್ಕೆ ಏನೇನು ತಗೊಂಡಿನಿ. ಇಲ್ಲಿ ನಾನು 2 ಸಣ್ಣ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಿಂಬೆ ಕಾಯಿ ತಗೊಂಡಿದ್ದೀನಿ. ಮತ್ತೆ ಸಣ್ಣ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೈಡಿಗೆ ಇಡೋದಕ್ಕೆ ರೌಂಡ್ ಆಗಿ ಈರುಳ್ಳಿ ಮತ್ತೆ ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಇದಿಷ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅನ್ನೋದು ತೋರಿಸ್ತೀನಿ ಆಮೇಲೆ. ಬನ್ನಿ ನೋಡೋಣ. ನೋಡಿ, ಇವಾಗ ಇಲ್ಲಿ ಮೊದಲು ನಾನು ಇದು ಮಂಡಕ್ಕಿನ ಹಾಕೊಳ್ತಾ ಇದ್ದೀನಿ. ನಿಮಗೆ ಮಂಡಕ್ಕಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ನಾನು ಇಲ್ಲಿ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೋತೀನಿ ಅಂತ ನೋಡೋಣ. ಇವಾಗ ನೋಡಿ, ನಾನು ಕಟ್ ಮಾಡಿರೋಂಥ ಈರುಳ್ಳಿ, ಟೊಮೆಟೊ ಮತ್ತೆ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ. ಎಲ್ಲಾನು ಹಾಕೊಂಡ್ಬಿಡಿ. ಕೊತ್ತಂಬರಿ ಇವಾಗ ಸ್ವಲ್ಪ ಹಾಕ್ತೀನಿ ಲಾಸ್ಟಿಗೆ, ಆಮೇಲೆ ಸ್ವಲ್ಪ ಮೇಲ್ಗಡೆ ಇಷ್ಟು ಉದುರಿಸ್ಕೊಳ್ತೀನಿ. ಇವಾಗ ಚುರುಮುರಿಗೆ ನಾನು ಈರುಳ್ಳಿ, ಟೊಮೆಟೊ, ಕೊತ್ತಂಬರಿನ ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟು, ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟ್ ತಗೊಂಡಿದ್ದೀನಿ. ಮತ್ತೆ ರೆಡ್ ಚಿಲ್ಲಿ ಪೌಡರು, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಇವಾಗೆಲ್ಲಾನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡ್ಕೊಂಡ ನಂತರ ಬೇಳೆನ ಆಡ್ ಮಾಡ್ಕೊಳ್ಳೋಣ. ಕೈಲೇ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ಪೂನ್ ಅಂತ ಅಷ್ಟು ಬೇಗ ಕೊಟ್ಕೊಳ್ಳಲ್ಲ.
ಸೇಮ್ ಸ್ಟ್ರೀಟ್ ಸ್ಟೈಲೇ ಆಗುತ್ತೆ, ಮಹಾರಾಷ್ಟ್ರ ಸ್ಟೈಲ್. ಇದು ನಮ್ಮ ಕರ್ನಾಟಕ ಕಡೆ ಸಿಗೋದಿಲ್ಲ. ಇವಾಗ ನಾನು ಬೇಯಿಸ್ಕೊಂಡಿರುವಂತ ಅದು ಹೆಸರು ಬೇಳೆ ಹಾಕೊಳ್ತಿದ್ದೀನಿ. ನೀವು ಮೊಳಕೆ ಕಟ್ಟಿದ ಕಾಳಾದ್ರೂ ಬೇಯಿಸ್ಕೊಂಡು ಹಾಕೋಬಹುದು. ನಾನಿಲ್ಲಿ ಹೆಸರು ಬೇಳೆನ ಬೇಯಿಸ್ಕೊಂಡು ಹಾಕ್ತಿದ್ದೀನಿ. ಅದ್ರ ರಸನು ಹಾಕೊಳ್ಳಿ, ಸಾಲ್ಟಿ ಸಾಲ್ಟಿ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಆನಂತರ ಮೇಲೆ ಪರ್ಸನ್ನ ಆಡ್ ಮಾಡ್ಕೊಳ್ಳಿ. ಶೇವಾ ಅಥವಾ ಪರ್ಸನ್ನ ಆಡ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಈಗ ನಾವು ಇದು ಮಿಕ್ಸ್ಚರ್ನ ಹಾಕ್ತಾ ಇದೀವಿ ಪರ್ಸನ್. ನಿಮ್ ಕಡೆ ಬರೀ ಸೇವಾ ಇದ್ರೆ ಸೇವಾ ಅಷ್ಟೇ ಹಾಕೊಳ್ಬಹುದು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಎಲ್ಲಾನು ಒಮ್ಮೆ ಹಾಕಿ ಒಮ್ಮೆನೆ ಮಿಕ್ಸ್ ಮಾಡ್ಕೊಳ್ಬಹುದು. ನಾವ್ ಇಲ್ಲಿ ಒಂದನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿ, ಮಟ್ಕಿ ಬೇಳೆ ರೆಡಿ ಆಗಿಬಿಟ್ಟಿದೆ. ಅದಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ ಇದನ್ನ ಹಾಕ್ತಿವಿ. ಇದು ಈವ್ನಿಂಗ್ ಟೀ ಟೈಮ್ ಸ್ನಾಕ್ಸ್, ತುಂಬಾ ಈಜಿ ಆಗಿರುವಂತ ಸ್ನಾಕ್ಸ್. ಎಲ್ರು ಇಷ್ಟಪಟ್ಟು ತಿಂತಾರೆ ಇದನ್ನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಎಲ್ಲ ರೆಡಿ ಆಗ್ಬಿಟ್ಟಿದೆ. ಇವಾಗ ಇದನ್ನ ಒಂದ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ. ಇದು ಕಟ್ ಮಾಡಿ ಇಟ್ಕೊಂಡಿರುವಂತ ಪ್ಲೇಟ್ ಇದೆ, ಇದಕ್ಕೆ ಹಾಕೊಳ್ತೀನಿ. ಇವಾಗ ತುಂಬಾ ಈಜಿ ರೆಸಿಪಿ. ಈವ್ನಿಂಗ್ ಟೈಮ್ ಅಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೊಂಡು ಟೀ ಜೊತೆ ಎಂಜಾಯ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಮಗೆ ಸಬ್ಸ್ಕ್ರೈಬ್ ಮಾಡೋದೇ ಬಿಡ್ಬೇಡಿ. ಮಹಾರಾಷ್ಟ್ರ ಸ್ಟೈಲ್ ಮಟ್ಕಿ ಬೇಳೆ ರೆಡಿ ಆಗಿದೆ. ಇವಾಗ ಇದ್ರ ಮೇಲೆ ನಾನು ಪರ್ಸನ್ನ ಹಾಕೊಳ್ತೀನಿ. ಇದ್ರ ಮೇಲೆ ನಾನು ಮಟ್ಕಿನ ಹಾಕೊಳ್ತೀನಿ. ಹೆಸರುಬೇಳೆನೆ ಹಾಕೊಳ್ತಿದ್ದೀನಿ ಬೈದು. ಇದ್ರ ಮೇಲೆ ಹೆಸರುಬೇಳೆ ಹಾಕೊಂಡು ಇದ್ರ ಮೇಲೆ ನಾನು ಸ್ವಲ್ಪ ಶಿವನ ಆಡ್ ಮಾಡ್ಕೊಳ್ತಿದ್ದೀನಿ. ಇವಾಗ ಸ್ವಲ್ಪ ಒಂದು ನಿಂಬೆ ಹಣ್ಣಿನ ರಸನ ಹಿಂಡ್ತಾ ಇದ್ದೀನಿ. ಸೈಡಿಗೆ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನ ಇಟ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಇದ್ರ ಟೇಸ್ಟ್ ಹೇಗಿದೆ ಅಂತ ಹೇಳಿ. ನೀವು ಮೊಳಕೆ ಕಟ್ಟಿರೋ ಕಾಳಿಂದ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಮೊಳಕೆ ಕಟ್ಟಿರೋ ಕಾಳನ್ನ ತಗೊಂಡಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಹೇಳಿ ಕಮೆಂಟ್ ಮಾಡಿ. ಇವಾಗ ರೆಡಿ ಆಗಿದೆ. ಇವಾಗ ಇಲ್ಲಿ ಬಾಯ್ಲ್ ಮಾಡ್ಕೊಂಡಿರುವಂತ ಮೆಣಸಿನ್ಕಾಯಿನೇ ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್. ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ಇವಾಗ ನೋಡಿ, ಸವಿಯಲು ರೆಡಿ ಆಗಿದೆ ನಮ್ಮ ಮಟ್ಕಿ ಬೇಳೆ. ಮಹಾರಾಷ್ಟ್ರ ಸ್ಟೈಲ್ ಮಟ್ಕಿ ಬೇಳೆ ರೆಡಿ ಆಗಿದೆ. ಹೇಗ್ ಬಂತು ಅಂತ ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ರೆಸಿಪಿನೂ ಗೊತ್ತಾಗುತ್ತೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಎಲ್ರಿಗೂ ಗುಡ್ ನೈಟ್.